ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಲಾಸ್ಟ್ ವಿಡಿಯೋನಲ್ಲಿ ಬರೀ 2 ಸ್ಟೆಪ್ ಫಂಕ್ಷನ್ ಇದೆಯಲ್ಲ ಅದನ್ನು ಹೇಳ್ಕೊಟ್ಟಿದ್ದೆ. ಈಗ 3 ಇದೆ ನೋಡಿ. ಎಫ್ ಟಿ ಈಸ್ ಈಕ್ವಲ್ ಟು ಎಫ್ ಆಫ್ ಟಿ ಈಸ್ ಈಕ್ವಲ್ ಟು 3 ಫಂಕ್ಷನ್ ಇದೆ. ಅದರದ್ದು ರೇಂಜ್ ಕೊಟ್ಟಿದ್ದಾರೆ ನೋಡಿ. ಈ ಥರ ಕೊಟ್ಟಾಗ ನೀವು ಈ ಫಾರ್ಮುಲಾ ನೆನ್ಪಿಟ್ಕೋಬೇಕು ನೋಡಿ. ಇಫ್ ಎಫ್ ಆಫ್ ಟಿ ಈಸ್ ಈಕ್ವಲ್ ಟು f1t, f2t, f3, t less than or equal to a less than t less than or equal to b, t greater than b, ಈ ಥರ ಕೊಟ್ಟಾಗ ನೋಡಿ ಎಫ್ ಆಫ್ ಟಿ ಬರೀಬೇಕಂದ್ರೆ f1t ಪ್ಲಸ್ f2t ಮೈನಸ್ f1t u ಆಫ್ ಟಿ ಮೈನಸ್ ಎ ಪ್ಲಸ್ f3t ಮೈನಸ್ f2t u ಆಫ್ ಟಿ ಮೈನಸ್ ಇದಿಷ್ಟು ಕಲ್ತ್ಕೋಬೇಕು ಆಯ್ತಾ. ಇದ್ರ ಜೊತೆಗೆ ಇದು ಲಾಸ್ಟ್ ಫೈನಲ್ಗೆ ಸಬ್ಸ್ಟಿಟ್ಯೂಟ್ ಮಾಡಕ್ ಬೇಕಾಗುತ್ತೆ. ಅದಿರಲಿ, ಅದಾದ್ಮೇಲೆ ಹೇಳೋಣ ನೋಡಿ. ಇದನ್ನು ಕಲ್ತ್ಕೋಬೇಕು. ಈಗ ಮೊದಲನೇ ಪ್ರಾಬ್ಲಮ್ ತಗೊಂಡ್ರೆ, ಫಸ್ಟ್ ಪ್ರಾಬ್ಲಮ್ ತಗೊಂಡ್ರೆ ನೋಡಿ, ದಿಸ್ ಬಿಕಮ್ಸ್ f1t ಆಯ್ತಾ. ಇದು f1t, ಇದು f2t, ಇದು f3t. ಆಮೇಲೆ ನೋಡಿ ಎ ಅಂದ್ರೆ ಏನಿಲ್ಲಿ, ಎ ಈಸ್ 1 ನೋಡಿ. ದಿಸ್ ಈಸ್ ಎ, ಇದು ಸೇಮ್ ಇರ್ತದೆ. ಡಿ ಈಸ್ 2. ಫಸ್ಟು ಇಷ್ಟು ಬರ್ಕೋಬೇಕು ನೋಡಿ. f1t ಅಂದ್ರೇನು, f2t ಅಂದ್ರೇನು, f3t ಅಂದ್ರೇನು, ಎ ಅಂದ್ರೇನು, ಡಿ ಅಂದ್ರೇನು ಬರ್ಕೊಂಡು ನೋಡಿ ಈ ಫಾರ್ಮುಲಾ ಬರೀಬೇಕು. ಆ ಫಾರ್ಮುಲಾ ಕೆಳಗಡೆ ನೋಡಿ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ. ಈಗ ಎಫ್ ಆಫ್ ಟಿ ಈಸ್ ಈಕ್ವಲ್ ಟು f1t ಅಂದ್ರೇನು 1 ಪ್ಲಸ್ f2t ಅಂದ್ರೇನು ಟಿ, f1t 1 ಅಲ್ವಾ, ಟಿ ಮೈನಸ್ 1 ಯು ಆಫ್ ಟಿ ಮೈನಸ್ ಎ ಅಂದರೆ 1 ಅಲ್ವಾ. ನೋಡಿ ಇಲ್ಲಿ f1t ಸಬ್ಸ್ಟಿಟ್ಯೂಟ್ ಮಾಡಬೇಕು, f2t ಸಬ್ಸ್ಟಿಟ್ಯೂಟ್ ಮಾಡಬೇಕು, f1t ಟಿ ಹಂಗೆ ಇರ್ತದೆ, ಎ ಸಬ್ಸ್ಟಿಟ್ಯೂಟ್ ಮಾಡಬೇಕು. f3t ಪ್ಲಸ್ f3t ಅಂದ್ರೇನು, f3t ಅಂದರೆ f3t ಇಸ್ ಟಿ ಸ್ಕ್ವೇರ್ ಮೈನಸ್ f2t ಇಸ್ ಟಿ, ಯು ಆಫ್ ಟಿ ಮೈನಸ್ ಬಿ ಅಂದರೆ 2 ನೋಡಿ. ಫಸ್ಟ್ ಕೆಲಸ ಇದು ಬರೆದ್ರೆ ಒಂದು 25% ಕಾಲ್ ಭಾಗ ನೀವು ಲೆಕ್ಕ ಮಾಡ್ದಂಗೆ. ಇದಾದ್ಮೇಲೆ ಇವಾಗ ನೋಡಿ ಎಲ್ ಆಫ್ ಎಫ್ ಆಫ್ ಟಿ ಅಂದರೆ ಎಲ್ ಆಫ್ 1 ಪ್ಲಸ್ ಎಲ್ ಆಫ್ ಟಿ ಮೈನಸ್ 1 ಯು ಆಫ್ ಟಿ ಮೈನಸ್ 1 ಪ್ಲಸ್ ಎಲ್ ಆಫ್ ಟಿ ಸ್ಕ್ವೇರ್ ಮೈನಸ್ ಟಿ ಯು ಆಫ್ ಟಿ ಮೈನಸ್ 2 ನೋಡಿ. ನೆಕ್ಸ್ಟ್ ಸ್ಟೆಪ್ ಏನಂದರೆ ಇಲ್ಲಿ ಇದೊಂದು ಟರ್ಮು, ಇಷ್ಟು ಸೇರಿಸಿ ಇನ್ನೊಂದು ಟರ್ಮು, ಇಷ್ಟು ಸೇರಿಸಿ ಇನ್ನೊಂದು ಟರ್ಮು, ಮೂರಕ್ಕೂ ಲೆಫ್ಟ್ ಹ್ಯಾಂಡ್ ಸೈಡಲ್ಲೂ ಸೇರಿಸಿ ಎಲ್ ಅಂತ ಹಾಕೊಂಡಿದ್ದೀನಿ, ಸರಿನಾ. ಈಗ ನಮಗೆ ಎಲ್ ಆಫ್ 1 ಗೊತ್ತು, 1/s ನೋಡಿ. ಈಗ ನಾವೇನು ಮಾಡಬೇಕು, ಹಿಂದೆ ಪ್ರಾಬ್ಲಮಲ್ಲಿ ಈ ಥರದ್ದು ಒಂದೇ ಬರ್ತಾ ಇತ್ತು, ಬರೀ ಒಂದು ಟರ್ಮ್ ಬರೋದು, ಅದನ್ನು ಕಂಡುಹಿಡಿತಾ ಇದ್ವಿ. ಈಗ 2 ಸಪ್ರೇಟ್ ಇದೆ ನೋಡಿ, 2 ಕಂಡುಹಿಡಿಬೇಕು. ಈಗ ಇದು ಮತ್ತೆ ಇದನ್ನು ಕಂಡುಹಿಡಿಬೇಕು ನೋಡಿ. ಇದು ಕಂಡುಹಿಡಿಬೇಕು ಅಂತಂದರೆ ಪ್ರೊಸೀಜರ್ ನಿಮ್ಗೆ ಹೇಳ್ತೀನಿ ನೋಡಿ. ಫಸ್ಟ್ ಏನು ಮಾಡ್ಕೋಬೇಕು, ಈಗ ನಾನು ಇದನ್ನು ಕಂಡುಹಿಡಿತಾ ಇದ್ದೀನಿ. ಎಲ್ ಆಫ್ ಟಿ ಮೈನಸ್ 1 ಇಂಟು ಯು ಆಫ್ ಟಿ ಮೈನಸ್ 1. ಇದನ್ನು ಕಂಡುಹಿಡಿಬೇಕಂದ್ರೆ ಫಸ್ಟ್ ಕೆಲಸ ಏನಂತಂದರೆ ಎಫ್ ಆಫ್ ಟಿ ಮೈನಸ್ 1 ಇಲ್ಲಿರೋದು ಬರ್ಕೋಬೇಕು ಮೊದಲು. ಇದನ್ನು ತೆಗ್ದು ನೋಡಿ ಈ ಜಾಗಕ್ಕೆ ಎಫ್ ಆಫ್ ಟಿ ಮೈನಸ್ 1 ಇಸ್ ಈಕ್ವಲ್ ಟು ಇಲ್ಲೇನಿದೆ ಇದನ್ನು ಬರೀಬೇಕು. ದಿಸ್ ಈಸ್ ದಿ ಪ್ರೊಸೀಜರ್, ಮುಂದೆ ಹೇಳ್ಕೊಟ್ಟಿದ್ದೆ. ಇದರದ್ದು ಲ್ಯಾಪ್ಲಾಸ್ ಕಂಡುಹಿಡಿಬೇಕಂದ್ರೆ ಈ ಥರ ಬಂದಾಗ ಎಫ್ ಅಂತ ಬರ್ಕೊಳ್ಳಿ. ಇಲ್ಲಿ ಎಫ್ ಬರ್ಕೊಂಡು ಬ್ರ್ಯಾಕೆಟ್ ಒಳಗಡೆ ಏನಿದೆ ಅದನ್ನು ಬರೀರಿ, ಈಕ್ವಲ್ಸ್ ಇಲ್ಲಿರೋದು ಬರೀಬೇಕು ಆಯಿತಾ. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇಲ್ಲಿ ನಮಗೆ ಇದಿಷ್ಟು ಐತಲ್ಲ, ಇದನ್ನು ಟಿ ಮಾಡ್ಕೋಬೇಕು. ಟಿ ಮಾಡ್ಕೋಬೇಕು ಅಂತಂದರೆ ಟಿ ಜಾಗಕ್ಕೆ ಟಿ ಪ್ಲಸ್ 1 ಹಾಕ್ಬೇಕು. ಈಗ ನೋಡಿ ಟಿಗೆ ಟಿ ಪ್ಲಸ್ 1 ಹಾಕೊಂಡ್ರೆ, ಟಿ ಪ್ಲಸ್ 1 ಹಾಕೊಂಡ್ರೆ ಟಿ ಪ್ಲಸ್ 1 ಮೈನಸ್ 1 ಪ್ಲಸ್ 1 ಕ್ಯಾನ್ಸಲ್ ಆಗಿ ಎಫ್ ಆಫ್ ಟಿ ಬರುತ್ತೆ ಆಯಿತಾ. ನೋಡಿ ಏನೂ ಇಲ್ಲ, ಇದು ಕಂಡುಹಿಡಿಯೋದು ಹೆಂಗೆ ಅಂದರೆ, ಈಗ ಇಲ್ಲಿ -1 ಐತಲ್ವಾ, ಟಿಗೆ ಟಿ ಪ್ಲಸ್ 1 ಹಾಕಿ ಅವಾಗ -1 ಪ್ಲಸ್ 1 ಕ್ಯಾನ್ಸಲ್ ಆಗಿ ಟಿ ಬರುತ್ತೆ. ಇಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿ ಎಲ್ಲಿ ಟಿ ಇರ್ತದೋ ಅಲ್ಲಿ ಟಿ ಪ್ಲಸ್ 1 ಹಾಕ್ಬೇಕು, ಸರಿನಾ. ಬರೀ ಇಲ್ಲೊಂದು ಕಡೆ ಹಾಕ್ಬಿಡೋದಲ್ಲ. ಈಗ ನಾನು ಏನು ಮಾಡ್ತಾ ಇದ್ದೀನಿ, ಟಿಗೆ ಟಿ ಪ್ಲಸ್ 1 ಹಾಕ್ತಾ ಇದ್ದೀನಿ, -1 ಹಂಗೆ ಇದೆ. ಇಲ್ಲಿ ಟಿ ಇದೆ, ಟಿ ಪ್ಲಸ್ 1 -1 ನೋಡಿ. ಇಲ್ಲಿ -1 ಪ್ಲಸ್ 1 ಕ್ಯಾನ್ಸಲ್ ಆಗಿ ಎಫ್ ಆಫ್ ಟಿ ಈಸ್ ಈಕ್ವಲ್ ಟು ಟಿ ಅಂತ ಬರುತ್ತೆ ಆಯಿತಾ.
ಈಗ ನೆಕ್ಸ್ಟ್ ಏನು ಅಂತಂದರೆ ಇದಕ್ಕೆ ಲ್ಯಾಪ್ಲಾಸ್ ಕಂಡುಹಿಡ್ಕೋಬೇಕು. ಇದಕ್ಕೆ ಹೆಂಗೆ ಕಂಡುಹಿಡಿಯೋದು? ಇದನ್ನು ಎಫ್ ಬಾರ್ ಎಸ್ ಅಂತ ಕರೀತಾರೆ. ಎಫ್ ಬಾರ್ ಎಸ್ ಅಂತಂದರೆ ಎಲ್ ಆಫ್ ಎಫ್ ಆಫ್ ಟಿ ನೆನ್ಪಿಟ್ಕೊಳ್ಳಿ. ಅಂದರೆ ಇದಕ್ಕೆ ಲ್ಯಾಪ್ಲಾಸ್ ಮಾಡಬೇಕು. ಲ್ಯಾಪ್ಲಾಸ್ ಟಿ, ವಾಟ್ ಈಸ್ ಲ್ಯಾಪ್ಲಾಸ್ ಟಿ? 1/t². ಲ್ಯಾಪ್ಲಾಸ್ ಟಿ ಅಂತಂದರೆ 1/1 ಡಿವೈಡ್ ಬೈ ಟಿ ಟು ದಿ ಪವರ್ 1 + 1 1/t² ಬರುತ್ತೆ. ನೋಡಿ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಇನ್ನೂ ಅದನ್ನು ಕಂಡುಹಿಡಿಬೇಕು. ಫಸ್ಟ್ ಇದು ಹೇಳ್ತೀನಿ ನೋಡಿ. ಇದನ್ನು ಕಂಡುಹಿಡಿಬೇಕಂದ್ರೆ ಇದನ್ನು ಬರ್ಕೋಬೇಕು. ಬರ್ಕೊಂಡು ಎಫ್ ಆಫ್ ಅಂದ್ಬಿಟ್ಟು ಬ್ರ್ಯಾಕೆಟಲ್ಲಿ ಇರೋದು ಬರ್ಕೋಬೇಕು. ಈಕ್ವಲ್ಸ್ ಈ ಕಡೆ ಇರೋದು ಬರೀಬೇಕು. ಇದು ಪ್ರೊಸೀಜರ್, ಎಲ್ಲ ಲೆಕ್ಕಕ್ಕೂ ಇದೆ ಪ್ರೊಸೀಜರ್, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಏನಂತಂದರೆ ಇಲ್ಲಿ t-1 ಇದೆ ಅಲ್ವಾ, ಅದನ್ನ ಟಿ ಮಾಡ್ಕೋಬೇಕು. ಹೆಂಗೆ ಮಾಡ್ಕೊಳ್ಳೋದು? ಟಿ ಜಾಗಕ್ಕೆ t+1 ಹಾಕಿ. ಟಿ ಜಾಗಕ್ಕೆ t+1 ಹಾಕೊಂಡ್ರೆ ಈ -1 ಹಂಗೆ ಬರೀಬೇಕು. ಇಲ್ಲೂ ಅಷ್ಟೇ ಟಿ ಇದೆ, t+1. ಸರ್ ಹೆಂಗೆ ಗೊತ್ತಾಗುತ್ತೆ? ಈಗ t-2 ಇದ್ರೆ ಟಿಗೆ t+2 ಹಾಕಬೇಕು. t-3 ಇದ್ರೆ ಟಿಗೆ t+3 ಹಾಕಬೇಕು. t+4 ಇದ್ರೆ ಟಿಗೆ t-4 ಹಾಕ್ಬೇಕು. ಇಲ್ಲಿ ಏನು ಸೈನ್ ಐತೆ ಅಪೋಸಿಟ್ ಮಾಡ್ಕೊಳ್ಳಿ. ಈಗ t-1 ಇದ್ರೆ ಟಿಗೆ t+1 ಹಾಕ್ತೀವಿ. ಇದು t+1 ಇದ್ರೆ ಟಿಗೆ t-1 ಹಾಕ್ಬೇಕು. ನೆನ್ಪಿಟ್ಕೊಳ್ಳಿ, ಸರಿನಾ? ಏನಿಲ್ಲ, ಬಂದ್ಬಿಡ್ತದೆ. ಒಂದು 4-5 ಲೆಕ್ಕ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಈಗ ಇದಾದ್ಮೇಲೆ ಪೂರ್ತಿ ಬರ್ಕೊತೀನಿ. ಇವಾಗ ಎಲ್ ಆಫ್ ನೋಡಿ ಈ ಫಾರ್ಮುಲಾ ಯೂಸ್ ಮಾಡ್ಬೇಕು. ಈಗ ಎಲ್ ಆಫ್ ಎಫ್ ಆಫ್ ಟಿ ಮೈನಸ್ ಎ ಯು ಆಫ್ ಟಿ ಮೈನಸ್ ಎ ಇದ್ರೆ ನಾವು ಇದನ್ನ e ಟು ದಿ ಪವರ್ -as ಎಫ್ ಬಾರ್ ಎಸ್ ಅಂತ ಬರೀತೀವಿ. ಆಯ್ತಾ? ಈಗ ಇಲ್ಲಿ ಎಫ್ ಆಫ್ ನೋಡಿ ಏನು ಬಂದಿದೆ, t-1. ಇದನ್ನು ಫುಲ್ ಬರೆದ್ಬಿಡೋದೆ. ಯು ಆಫ್ t-1 ಬರೆದ್ಬಿಟ್ಟು ಈಕ್ವಲ್ಸ್ e ಟು ದಿ ಪವರ್ ನೋಡಿ -as. ಎ ಜಾಗದಲ್ಲಿ ಏನಿದೆ? ಇಲ್ಲಿ 1 ಇದೆ ನೋಡಿ. ಎ ಜಾಗದಲ್ಲಿ 1 ಇದೆ ಅಲ್ವಾ? e ಟು ದಿ ಪವರ್ ಇದು ಎ ಅಂದರೆ ಇದು e ಟು ದಿ ಪವರ್ -s ಇಂಟು ಎಫ್ ಬಾರ್ ಎಸ್. ನೋಡಿ ಫಾರ್ಮುಲಾ e ಟು ದಿ ಪವರ್ -as ಇಂಟು ಎಫ್ ಬಾರ್ ಎಸ್. -as ಅಂತಂದರೆ ಇಲ್ಲೇನೈತೆ ಅದು ಬರ್ಕೋಬೇಕು. -1s ಡಿವೈಡೆಡ್ ಬೈ ಇಂಟು ಎಫ್ ಬಾರ್ ಎಸ್. ಎಫ್ ಬಾರ್ ಎಸ್ ಅಂದರೆ ನೋಡಿ, ಎಫ್ ಬಾರ್ ಎಸ್ ಅಂದರೆ ಲ್ಯಾಪ್ಲಾಸ್ ಏನು ಕಂಡುಹಿಡಿದೀವಿ ಅದು. ಇದೇನಾಗುತ್ತೆ? e ಟು ದಿ ಪವರ್ -s 1/t² ಆಗುತ್ತೆ. ಇದ್ರದ್ದು ಲ್ಯಾಪ್ಲಾಸ್ ಆಯಿತು. ಸರಿನಾ? ಈಗ ಇದೇ ಥರ ಇದ್ರದ್ದು ಕಂಡುಹಿಡಿಬೇಕು. ನೋಡಿ ಅದೇ ಥರ ಕಂಡುಹಿಡಿತೀನಿ ಅದನ್ನ. ಏನಿಲ್ಲ, ಅರ್ಥ ಆಗುತ್ತೆ. ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು, ಬಟ್ ಏನಿಲ್ಲ, ಕರೆಕ್ಟಾಗಿ ರಿಪೀಟಾಗಿ ನೋಡಿ ಗೊತ್ತಾಗುತ್ತೆ. ಆಯಿತಾ? ಈಗ ಇದು ಕಂಡುಹಿಡಿದಿದ್ದೀನಿ. ಇದಕ್ಕೆ ಬರೋಣ. ಇದೇನಿದೆ ಬೇಕಾದ್ರೆ ಇದನ್ನು ಬರೆದ್ಬಿಡ್ಬೋದು. ಇಲ್ಲಿ ಬರ್ದ್ಬಿಡ್ತೀನಿ, ಅಳಿಸ್ಬಿಡ್ತೀನಲ್ಲ, ನಾವು ಗೊತ್ತಾಗಲ್ಲ. ಇದ್ರ ವ್ಯಾಲ್ಯೂ ಬರ್ದ್ಬಿಡ್ತೀನಿ ನೋಡಿ. e ಟು ದಿ ಪವರ್ -s 1/t² ಆಯಿತು. ಈಗ ಅದನ್ನು ಕಂಡುಹಿಡಿಬೇಕು. ಈಗ ನಾವು ಕಂಡುಹಿಡಿಬೇಕಾಗಿರೋದು ನೋಡಿ t² - t ಯು ಆಫ್ t-2 ಅಲ್ವಾ? ಇದಕ್ಕೆ ಏನು ಮಾಡಿ ಜಿ ಅಂತ ಬರ್ಕೊಳ್ಳೋಣ. ಯಾಕಂದರೆ ಅಲ್ಲಿ ಎಫ್ ಬರ್ದಿದೆ ಅಲ್ವಾ, ಪುನಃ ಎಫ್ ಬರೆಯೋದು ಬೇಡ. ಜಿ ಬರ್ದ್ಬಿಟ್ಟು ಇದು ಬರ್ಕೋಬೇಕು. t-2 ಈಸ್ ಈಕ್ವಲ್ ಟು ಈ ಕಡೆ ಬರೀಬೇಕು t² - t. ಆಯಿತಾ? ಈಗ ಇಲ್ಲಿ ಜಿ ಟಿ ಮಾಡ್ಕೋಬೇಕಂದ್ರೆ ಟಿ ಜಾಗಕ್ಕೆ ಏನು ಮಾಡ್ಬೇಕು ನೋಡಿ, t-2 ಇದೆ, t+2 ಹಾಕ್ಬೇಕು. ಏನಾಗುತ್ತೆ? t+2 - 2 ಈಸ್ ಈಕ್ವಲ್ ಟು ಇಲ್ಲೂ ಹಾಕ್ಬೇಕು. ಈಗ t+2 ಹೋಲ್ ಸ್ಕ್ವೇರ್ ಇದ್ರೆ ಹೋಲ್ ಸ್ಕ್ವೇರ್ ಮಾಡಬೇಕು. ಮೈನಸ್ ಬ್ರ್ಯಾಕೆಟಲ್ಲಿ t+2 ನೋಡಿ. ಸುಮ್ಮನೆ ಏನು ಎಲ್ಲಕ್ಕೂ ಬರೀ t+2 ಹಾಕ್ಬಿಡೋದಲ್ಲ. ಸ್ಕ್ವೇರ್ ಇದ್ರೆ ಸ್ಕ್ವೇರ್ ಹಾಕ್ಬೇಕು, ಮೈನಸ್ ಇದ್ರೆ ಈ ಥರ ಬ್ರ್ಯಾಕೆಟ್ ಹಾಕ್ಬೇಕು, ಎಲ್ಲನೂ ಮಾಡಬೇಕು. ನೋಡಿ ಎರಡು ಕಡೆ ಇದೆ ಟಿ ಇಲ್ಲಿ. ಈಗ -2 + 2 ಕ್ಯಾನ್ಸಲ್ ಆಗುತ್ತೆ. ಇದು ಜಿ ಆಫ್ ಟಿ ಬರುತ್ತೆ. ಈಗ ಇದಕ್ಕೆ ಏನು ಮಾಡ್ಬೇಕಂದ್ರೆ ಎಕ್ಸ್ಪ್ಯಾಂಡ್ ಮಾಡಬೇಕು. a + b ಹೋಲ್ ಸ್ಕ್ವೇರ್. ಏನು a + b ಹೋಲ್ ಸ್ಕ್ವೇರ್ ಅಂದರೆ? a + b ಹೋಲ್ ಸ್ಕ್ವೇರ್ ಅಂದರೆ a² + b² + 2ab. ಆಯಿತಾ? ಈಗ ಎ ಅಂದರೆ ನೋಡಿ t² + 2² + 2 × t × 2 ಮೈನಸ್ ಬ್ರ್ಯಾಕೆಟ್ ಓಪನ್ ಮಾಡೋಣ. -t -2 ಎರಡಕ್ಕೂ ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಿದ್ರೆ -t -2 ಬರುತ್ತೆ. ಈಗ ಇದೇನಾಯಿತು? t² + 4 + 4t -t -2 ಅಲ್ವಾ? 2 × 2 4 4t 2² 4. ಈಗ t² ಒಂದೇ ಟರ್ಮ್ ಇದೆ, ಟಿ ಎರಡಿದೆ ನೋಡಿ. 4t - t ಅಂತಂದರೆ 3t ಆಗುತ್ತೆ. ನಂಬರ್ ಅಷ್ಟೇ. 4 - 2 ಅಂದರೆ +2 ಆಗುತ್ತೆ. ನೋಡಿ ಈ ಥರ ಸಿಂಪ್ಲಿಫೈ ಮಾಡ್ಕೋಬೇಕು. ಈಗ ಜಿ ಆಫ್ ಟಿ ಕಂಡುಹಿಡಿದೆ ಅಲ್ವಾ? ಜಿ ಬಾರ್ ಎಸ್ ಕಂಡುಹಿಡಿಯೋಣ. ಜಿ ಬಾರ್ ಎಸ್ ಅಂದರೆ ಇದಕ್ಕೆ ಲ್ಯಾಪ್ಲಾಸ್ ಮಾಡಬೇಕು.
ದಿಸ್ ಈಸ್ ಜಿ ಆಫ್ ಟಿ ಅಲ್ವಾ. ಈಗ ಜಿ ಬಾರ್ ಎಸ್ ಮಾಡಬೇಕು ಅಂದರೆ ಜಿ ಬಾರ್ ಎಸ್ ಕಂಡುಹಿಡಿಬೇಕು ಅಂತಂದರೆ ಎಲ್ ಆಫ್ ಜಿ ಆಫ್ ಟಿ. ಈಗ ಇದಕ್ಕೆ ಲ್ಯಾಪ್ಲಾಸ್ ಮಾಡ್ಕೋಬೇಕು. ಲ್ಯಾಪ್ಲಾಸ್ ಎಲ್ ಆಫ್ ಜಿ ಆಫ್ ಟಿ ಅಂದ್ರೆ ಏನು? ಎಲ್ ಆಫ್ ಟಿ ಸ್ಕ್ವೇರ್ ಅಲ್ವಾ. ಎಲ್ ಆಫ್ ಟಿ ಸ್ಕ್ವೇರ್ ಪ್ಲಸ್ ಎಲ್ ಆಫ್ 3t, 3 ಆಚೆ ತಗೊಳ್ಳೋಣ. ಎಲ್ ಆಫ್ ಟಿ ಪ್ಲಸ್ ಎಲ್ ಆಫ್ 2. ನೋಡಿ ಜಿ ಟಿ ಅಂದರೆ ಜಿ ಆಫ್ ಟಿ ಅಂದರೆ ಟಿ ಸ್ಕ್ವೇರ್ ಪ್ಲಸ್ 3t ಪ್ಲಸ್. ನಾನೀಗ ಜಿ ಬಾರ್ ಎಸ್ ಕಂಡುಹಿಡಿಬೇಕಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಇಲ್ಲಿ ಏನು ಬಂದಿದೆ ಅದಕ್ಕೆ ಲ್ಯಾಪ್ಲಾಸ್ ಹಾಕೋಬೇಕು. ಈಗ ವಾಟ್ ಈಸ್ ಎಲ್ ಆಫ್ ಟಿ ಸ್ಕ್ವೇರ್ ಅಂತಂದರೆ 2 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎಸ್ ಟು ದಿ ಪವರ್ 2 ಪ್ಲಸ್ 1 ಪ್ಲಸ್ 3 ಇಂಟು ಟಿ ಅಂದರೆ 1/t ಸ್ಕ್ವೇರ್, ಸಾರಿ 1/s ಸ್ಕ್ವೇರ್. ಇಲ್ಲಿ ಟಿ ಹಾಕ್ಬಿಟ್ಟಿದ್ದೀನಲ್ವಾ, ಇದೊಂಚೂರು ಚೇಂಜ್ ಮಾಡ್ಕೊಳ್ಳಿ. ಟಿ ಅಲ್ಲ ಇದು, ದಿಸ್ ಇಸ್ ಎಸ್ ಸ್ಕ್ವೇರ್. ಟಿ ಹಾಕ್ಬಿಟ್ಟಿದ್ದೀನಿ. ಎಲ್ ಆಫ್ ಟಿ ಅಂದರೆ 1/s ಸ್ಕ್ವೇರ್. ಇದು ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಎಲ್ ಆಫ್ ಟಿ ಅಂದರೆ 1/s ಸ್ಕ್ವೇರ್ ಪ್ಲಸ್ ಎಲ್ ಆಫ್ 2 ಅಂದರೆ 2/s. ಈಗ ಫೈನಲ್ ಆಗಿ ಏನು ಬಂತು ಅಂತಂದರೆ 2 ಫ್ಯಾಕ್ಟೋರಿಯಲ್ ಅಂದರೆ 2/s ಕ್ಯೂಬ್ ಪ್ಲಸ್ 3/s ಸ್ಕ್ವೇರ್ ಪ್ಲಸ್ 2/s. ಆಯಿತಾ? ಇದೊಂಚೂರು ಕರೆಕ್ಷನ್ ಮಾಡ್ಕೊಳ್ಳಿ ಆಯಿತಾ. ಇದೊಂದು ಸ್ವಲ್ಪ ತಪ್ಪಾಗಿದೆ, ಇರಲಿ. ಈಗ ದಿಸ್ ಈಸ್ ಜಿ ಬಾರ್ ಎಸ್ ಬಂತಲ್ವಾ. ನೋಡಿ ನಮಗೆ ಈಗ ಪೂರ್ತಿ ಇಷ್ಟು ತಗೋಬೇಕೀಗ. ಅಷ್ಟು ತಗೊಂಡ್ರೆ ಏನಾಗುತ್ತೆ, ನೋಡಿ ಇಲ್ಲಿ ಬರಿತೀನಿ. ಎಲ್ ಆಫ್ ಟಿ ಸ್ಕ್ವೇರ್ ಮೈನಸ್ ಟಿ ಯು ಆಫ್ ಟಿ ಮೈನಸ್ 2 ಅಂತಂದರೆ ಇ ಟು ದಿ ಪವರ್ ಮೈನಸ್ 2s. ಇಲ್ಲಿ ಮೈನಸ್, ಇಲ್ಲಿ 2 ಇದೆ ಅಲ್ವಾ, 2s ಆಗುತ್ತೆ. ಜಿ ಬಾರ್ ಎಸ್ ಅಂತಂದರೆ ಅದರದ್ದು ಲ್ಯಾಪ್ಲಾಸ್ ಹಾಕ್ಬೇಕು. 2s ಇದ್ರದ್ದು ಏನು ಬಂತು ಲ್ಯಾಪ್ಲಾಸ್ ನೋಡಿ, ಇಷ್ಟು ಹಾಕ್ಬೇಕು. 2/s ಕ್ಯೂಬ್ ಪ್ಲಸ್ 3/s ಸ್ಕ್ವೇರ್ ಪ್ಲಸ್ 2/s. ಅಂದರೆ ಈಗ ನೋಡಿ ಇದನ್ನು ಕಂಡಿಡಿದೆ, ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಪ್ಲಸ್ ನೋಡಿ ಇದನ್ನು ಕಂಡಿಡಿದೆ, ಬರೀಬೇಕೀಗ. ಇ ಟು ದಿ ಪವರ್ ಮೈನಸ್ 2s ಬ್ರ್ಯಾಕೆಟಲ್ಲಿ 2/s ಕ್ಯೂಬ್ ಪ್ಲಸ್ 3/s ಸ್ಕ್ವೇರ್ ಪ್ಲಸ್ 2/s. ನೋಡಿ ಈ ಥರ, ಸರಿನಾ? ನೋಡಿ 3 ಕೊಟ್ಟಾಗ, 3 ಫಂಕ್ಷನ್ ಕೊಟ್ಟಾಗ ಕೊಡ್ತಾರೆ. 3 ಫಂಕ್ಷನ್ ಕೊಟ್ಟಾಗ, 2 ಕೊಟ್ಟಾಗ ಲಾಸ್ಟ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ. 3 ಕೊಟ್ಟರೆ ಈ ಫಾರ್ಮುಲಾ ಗೊತ್ತಿರಬೇಕು, ಇದು ಗೊತ್ತಿರಬೇಕು, ಸರಿನಾ? ನೋಡಿ ನಿಮ್ಗೆ ಅರ್ಥ ಆಗಿದೆ ಅಂತೀನಿ. ನೋಡಿ ಫೈನಲ್ ಆನ್ಸರ್ ಏನಪ್ಪ ಅಂದರೆ ದಿಸ್ ಇಸ್ ದಿ ಫೈನಲ್ ಆನ್ಸರ್. 1/s e to the power minus s into 1/s square plus e to the power minus 2s ಬ್ರ್ಯಾಕೆಟಲ್ಲಿ 2/s ಕ್ಯೂಬ್ ಪ್ಲಸ್ 3/s ಸ್ಕ್ವೇರ್ ಪ್ಲಸ್ 2/s. ಈಗ ಇದೇ ಥರ ಇನ್ನೊಂದಿದೆ, ಕಾಸ್ ಅಂತ ಇದೆ. ಇನ್ನು 2 ಇದೆ, ಅದೆರಡು ಹೇಳ್ಕೊಟ್ಬಿಡ್ತೀನಿ. ನೋಡಿ ಈಗ ಇದರಲ್ಲಿ ನೋಡಿ f1t, ದಿಸ್ ಈಸ್ f1 ಆಫ್ ಟಿ, ಇದು f2t, ಇದು f3t ಅಲ್ವಾ. ಈಗ ಇಲ್ಲಿ ನೋಡಿ ದಿಸ್ ಈಸ್ ಎ ಇಸ್ ಈಕ್ವಲ್ ಟು ಪೈ, ಬಿ ಇಸ್ ಈಕ್ವಲ್ ಟು 2π. ನೋಡಿ ಇದು ಬಿ 2π ಅಂತ ಇದೆ ನೋಡಿ. ಎ ಅಂದರೆ ಪೈ, ಬಿ ಅಂದರೆ 2π. ಈಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಫ್ ಆಫ್ ಟಿ ಇಸ್ ಈಕ್ವಲ್ ಟು f1t ಅಂತಂದರೆ ಕಾಸ್ ಟಿ ಪ್ಲಸ್ f2t ಸೈನ್ ಟಿ, ಇಲ್ಲ 1 ಮೈನಸ್ ಕಾಸ್ ಟಿ ಯು ಆಫ್ ಟಿ ಮೈನಸ್ ಪೈ ಪ್ಲಸ್ f3t ಸೈನ್ ಟಿ ಮೈನಸ್ f3 ಮೈನಸ್ f2 ಅಲ್ವಾ, ಮೈನಸ್ 1 ಯು ಆಫ್ ಟಿ ಮೈನಸ್ 2π. ಸರಿನಾ? ನೋಡಿ f1 ಅಂದರೆ ಕಾಸ್ ಟಿ, f2 ಮೈನಸ್ f2t ಮೈನಸ್ ಅಂದರೆ 1 ಮೈನಸ್ ಕಾಸ್ ಟಿ, ಯು ಆಫ್ ಟಿ ಮೈನಸ್ ಎ ಅಂದರೆ ಪೈ ಪ್ಲಸ್ f3 ಸೈನ್ ಟಿ ಮೈನಸ್ 1 ಯು ಆಫ್ ಟಿ ಮೈನಸ್ 2π. ಈಗ ನೋಡಿ ದಿಸ್ ಈಸ್ ಎಫ್ ಟಿ ಅಲ್ವಾ. ಎಲ್ ಆಫ್ ಎಫ್ ಟಿ ಮಾಡೋಣ. ಎಲ್ ಆಫ್ ಎಫ್ ಟಿ ಅಂತಂದರೆ ನೋಡಿ ಎಲ್ಲಕ್ಕೂ ಲ್ಯಾಪ್ಲಾಸ್ ಮಾಡಬೇಕು. ಎಲ್ ಆಫ್ ಕಾಸ್ ಟಿ ಪ್ಲಸ್ ಎಲ್ ಆಫ್ 1 ಮೈನಸ್ ಕಾಸ್ ಟಿ ಯು ಆಫ್ ಟಿ ಮೈನಸ್ ಪೈ ಪ್ಲಸ್ ಎಲ್ ಆಫ್ ಸೈನ್ ಟಿ ಮೈನಸ್ 1 ಯು ಆಫ್ ಟಿ ಮೈನಸ್ 2π
ಈಗ ಎಲ್ ಆಫ್ ಕಾಸ್ಟ್ ಗೊತ್ತು, ಎಸ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಫಾರ್ಮುಲಾ ಹಾಕ್ಬಿಡ್ಬೇಕು. ಈಗ ಇವೆರಡು ಕಂಡುಹಿಡಿಬೇಕಂತಂದರೆ ಸೇಮ್ ಪ್ರೊಸೀಜರ್ ಯೂಸ್ ಮಾಡಬೇಕು. ಹೇಳ್ಕೊಟ್ನಲ್ಲ ಆ ಪ್ರೊಸೀಜರ್ ಇಲ್ಲೇ ಬರ್ಕತ್ತೀನಿ ನೋಡಿ. ಈಗ ನಮಗೆ ಎಲ್ಲ 1 ಮೈನಸ್ ಕಾಸ್ ಟಿ ಯು ಆಫ್ ಟಿ ಮೈನಸ್ ಪೈ ನೋಡಿ, ಈ ಥರ ಕೊಟ್ಟಾಗ ಹೇಳ್ಕೊಟ್ಟೆ, ಎಫ್ ಆಫ್ ಟಿ ಮೈನಸ್ ಪೈ ಅಂತ ಬರೀರಿ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಟಿ ಅಂತ. ಕರೆಕ್ಟ್ ಅಲ್ವಾ? ಎಫ್ ಹಾಕ್ಬಿಡ್ಬೇಕು, ಇದನ್ನು ಬರೀಬೇಕು, ಈಕ್ವಲ್ಸ್ ಇದನ್ನು ಬರೀಬೇಕು. ಅದು ಪ್ರೊಸೀಜರ್ ಎಲ್ಲ ಲೆಕ್ಕಕ್ಕೂ ಅಷ್ಟೇ. ಈಗ ನಮಗೆ ಇಲ್ಲಿ ಬರೀ ಟಿ ಬರಬೇಕು. ಬರೀ ಟಿ ಬರಬೇಕಂದ್ರೆ ಟಿ ಜಾಗಕ್ಕೆ ಟಿ ಪ್ಲಸ್ ಪೈ ಹಾಕ್ಬೇಕಾಗುತ್ತೆ. ಟಿ ಪ್ಲಸ್ ಪೈ ಮೈನಸ್ ಪೈ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಟಿ ಪ್ಲಸ್ ಪೈ. ಪೈ ಪೈ ಕ್ಯಾನ್ಸಲ್ಲು. ಎಫ್ ಆಫ್ ಟಿ ಇಸ್ ಈಕ್ವಲ್ ಟು 1 ಮೈನಸ್, ನೋಡಿ ಇದು ಟಿ ಪ್ಲಸ್ ಪೈ ಬದಲು ಪೈ ಪ್ಲಸ್ ಟಿ ಅನ್ಕೊಳ್ಳೋಣ, ಆಯಿತಾ? ಅಂದರೆ ಕಾಸ್ 180 ಪ್ಲಸ್ ತೀಟಾ ಅಂತ. ಕಾಸ್ 180 ಪ್ಲಸ್ ತೀಟಾ ಬಂದರೆ ನೋಡಿ ಕಾಸ್ ಪೈ ಪ್ಲಸ್ ಟಿ ಅಂತಂದರೆ ಇದು ಕಾಸ್ ಟಿನೇ ಬರುತ್ತೆ. ಪೈ ಪ್ಲಸ್ ಅಂದರೆ ಥರ್ಡ್ ಕ್ವಾಡ್ರೆಂಟಲ್ಲಿ ದಿಸ್ ಇಸ್ ನೆಗೆಟಿವ್, ಮೈನಸ್ ಕಾಸ್ ಟಿ ಆಗುತ್ತೆ. ಅಂದರೆ 1 ಮೈನಸ್ ಆಫ್ ಮೈನಸ್ ಕಾಸ್ ಟಿ ಆರ್ 1 ಪ್ಲಸ್ ಕಾಸ್ ಟಿ ಆಗುತ್ತೆ, ಆಯಿತಾ? ಇದು ಎ ಎಸ್ ಟಿ ಸಿ ರೂಲ್ ಟ್ರಿಗ್ನಾಮೆಟ್ರಿದದು, ಬೇಕಂದರೆ ಟ್ರಿಗ್ನಾಮೆಟ್ರಿ ವಿಡಿಯೋಸ್ ಇದ್ದಾವೆ ನೋಡಿ. ಈಗ ಎಫ್ ಬಾರ್ ಎಸ್ ಬೇಕು ಅಂತಂದರೆ ನೋಡಿ, ಎಫ್ ಬಾರ್ ಎಸ್ ಬೇಕು ಅಂತಂದರೆ ಎಲ್ ಆಫ್ ಎಫ್ ಆಫ್ ಟಿ ಮಾಡಬೇಕು. ಎಲ್ ಆಫ್ 1 ಪ್ಲಸ್ ಎಲ್ ಆಫ್ ಕಾಸ್ ಟಿ. ಎಲ್ ಆಫ್ 1 ಅಂದರೆ 1 ಬೈ ಎಸ್, ಕಾಸ್ ಟಿ ಅಂದರೆ ಎಸ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್. ನೋಡಿ ಈಗ ಎಫ್ ಬಾರ್ ಎಸ್ ಇಷ್ಟು ಬಂತು. ಈಗ ಪೂರ್ತಿ ತಗೊಂಡ್ರೆ ಎಲ್ ಆಫ್ 1 ಮೈನಸ್ ಕಾಸ್ ಟಿ ಯು ಆಫ್ ಟಿ ಮೈನಸ್ ಪೈ ಅಂತ ತಗೊಂಡ್ರೆ ದಿಸ್ ಇಸ್ ಈಕ್ವಲ್ ಟು ಇ ಟು ದಿ ಪವರ್ ಮೈನಸ್ ಪೈ ಎಸ್ ಎಫ್ ಬಾರ್ ಎಸ್ ಆಗುತ್ತೆ. ಇ ಟು ದಿ ಪವರ್ ಮೈನಸ್ ಪೈ ಎಸ್ ಎಫ್ ಬಾರ್ ಎಸ್ ಅಂತಂದರೆ ಇಷ್ಟು ಬರೀಬೇಕು, 1 ಬೈ ಎಸ್ ಪ್ಲಸ್ ಎಸ್ ಸ್ಕ್ವೇರ್ ಬೈ 1 ಪ್ಲಸ್ ಎಸ್ ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್. ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇ ಟು ದಿ ಪವರ್ ಮೈನಸ್ ಪೈ ಎಸ್ 1 ಬೈ ಎಸ್ ಪ್ಲಸ್ ಎಸ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್. ಈಗ ಇದನ್ನು ಕಂಡುಹಿಡಿಬೇಕು, ಆಯಿತಾ? ಇದನ್ನು ಕಂಡುಹಿಡಿಬೇಕು. ಅದು ಕಂಡುಹಿಡಿಬೇಕು ಅಂತಂದರೆ ಒನ್ಸ್ ಅಗೇನ್ ನೋಡಿ ಸೇಮ್ ಪ್ರೊಸೀಜರ್. ಎಲ್ಲ sin t minus 1 L of sin t minus 1 u of t minus 2 pi ಅಲ್ವಾ? ನೋಡಿ ಈ ಥರ ಇದೆ. ಈಗ ಒನ್ಸ್ ಅಗೇನ್ ಜಿ ಬರ್ಕೊಳ್ಳಿ. ಜಿ ಆಫ್ ಟಿ ಮೈನಸ್ 2 ಪೈ ಇಸ್ ಈಕ್ವಲ್ ಟು ಸೈನ್ ಟಿ ಮೈನಸ್ 1 ಅಲ್ವಾ? ಕರೆಕ್ಟ್ ತಾನೆ? ಜಿ ಹಾಕ್ಬೇಕು, ಅದು ಬರ್ಕೋಬೇಕು, ಈ ಕಡೆ ಇರೋದು ಅಲ್ಲಿ ಬರೀಬೇಕು. ಈಗ ಇದು ಟಿ ಬರ್ಸ್ಬೇಕು. ಟಿ ಬರ್ಸ್ಬೇಕಂತಂದರೆ ಟಿಗೆ ಟಿ ಪ್ಲಸ್ 2 ಪೈ ಹಾಕಿ, ಸೈನ್ ಇಲ್ಲಿ ಟಿ ಜಾಗಕ್ಕೆ ಟಿ ಪ್ಲಸ್ 2 ಪೈ ಮೈನಸ್ 1, 2 ಪೈ ಕ್ಯಾನ್ಸಲ್ಲು, ಜಿ ಆಫ್ ಟಿ ಬರುತ್ತೆ. ಜಿ ಆಫ್ ಟಿ ಇಸ್ ಈಕ್ವಲ್ ಟು ಇದು ಸೈನ್ 2 ಪೈ ಪ್ಲಸ್ ಟಿ 360 ಪ್ಲಸ್ ತೀಟಾ ಆಗುತ್ತೆ. 360 ಬಂದರೆ ಸೈನ್ ಇದ್ದರೆ ಸೈನೇ ಬರುತ್ತೆ ನೋಡಿ. ಸೈನ್ ಟಿ 360 ಪ್ಲಸ್ ಅಂದರೆ ಎಲ್ಲ ಫಸ್ಟ್ ಕ್ವಾಡ್ರೆಂಟ್ ಬರುತ್ತೆ. ಆಲ್ ದಿ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಆರ್ ಕಾನ್ಸ್ಟೆಂಟ್. ಈಗ ಜಿ ಬಾರ್ ಎಸ್ ಕಂಡುಹಿಡಿಬೇಕು ಅಂತಂದರೆ ಇದಕ್ಕೆ ಲ್ಯಾಪ್ಲಾಸ್ ಮಾಡಬೇಕು. ಜಿ ಆಫ್ ಟಿ ಎಲ್ ಆಫ್ ಸೈನ್ ಟಿ ಮೈನಸ್ ಎಲ್ ಆಫ್ 1 ಬೈ ಎಸ್ ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಮೈನಸ್ 1 ಬೈ ಎಸ್, ಆಯಿತಾ? ಈಗ ಒಟ್ಟಿಗೆ ಸೇರಿಸಿ ಅಂತಂದರೆ ಫೈನಲ್ ಆಗಿ ಇದ್ರ ಕಂಡುಹಿಡಿಬೇಕು ಅಂತಂದರೆ ಏನು ಮಾಡಬೇಕು? ಬರಿತೀನಿ ನೋಡಿ. ಎಲ್ ಆಫ್ ಪೂರ್ತಿ ತಗೊಳ್ಳೋಣ. ಸೈನ್ ಟಿ ಮೈನಸ್ 1 ಯು ಆಫ್ ಟಿ ಮೈನಸ್ 2 ಪೈ ಅಂತಂದರೆ ಇ ಟು ದಿ ಪವರ್ ಮೈನಸ್ 2 ಪೈ ಎಸ್ ಅಲ್ವಾ? ಇಲ್ಲಿರೋದೇ ಎಸ್ ಹಾಕೋಬೇಕು.
ಬ್ರ್ಯಾಕೆಟಲ್ಲಿ ಆ ಲ್ಯಾಪ್ಲಾಸ್ ಏನು ಬಂದಿದೆ ಅದು ಬರ್ಕೋಬೇಕು. 1/s² ಪ್ಲಸ್ 1² ಮೈನಸ್ 1/s. ಈಗ ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಬರುತ್ತೆ? e⁻−2πs ಬ್ರ್ಯಾಕೆಟಲ್ಲಿ 1/s² ಪ್ಲಸ್ 1² ಮೈನಸ್ 1/s. ನೋಡಿ, ದಿಸ್ ಈಸ್ ದಿ ಫೈನಲ್ ಆನ್ಸರ್. ನೋಡಿ, ಈ ಥರ ಮಾಡಬೇಕು. ನಿಮ್ಗೆ ಅರ್ಥ ಆಗ್ತಿದೆ ಅಂದ್ಕೊಂಡಿದ್ದೀನಿ. ಅರ್ಥ ಆಗುತ್ತೆ ಏನಿಲ್ಲ, ಒಂದು 2-3 ಸಲ ಪ್ರಾಕ್ಟೀಸ್ ಮಾಡಿ. ಈಗ ಇನ್ನೊಂದಿದೆ, ಅದನ್ನು ಮಾಡ್ಬಿಡೋಣ. ಈಗ ಇಲ್ಲಿ f1t ಅಂದರೆ ಕಾಸ್ ಟಿ. ದಿಸ್ ಈಸ್ f1t, ದಿಸ್ ಈಸ್ f2t, ದಿಸ್ ಈಸ್ f3t. ಎ ಅಂತಂದರೆ ಪೈ, ಬಿ ಅಂದರೆ 2π. ಈಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. f1t, ವಾಟ್ ಈಸ್ f1t? ಕಾಸ್ ಟಿ ಪ್ಲಸ್ f2t ಕಾಸ್ 2t ಮೈನಸ್ ಕಾಸ್ ಟಿ. u ಆಫ್ ಟಿ ಮೈನಸ್ ಎ ಅಂದರೆ ಪೈ ಪ್ಲಸ್ f3 ಕಾಸ್ 3t ಮೈನಸ್ ಕಾಸ್ 2t. u ಆಫ್ ಟಿ ಮೈನಸ್ 2π. ನೋಡಿ, ಎ ಬಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. f1 f2 f3 ಸಬ್ಸ್ಟಿಟ್ಯೂಟ್ ಮಾಡಬೇಕು. ದಿಸ್ ಈಸ್ f ಆಫ್ ಟಿ. ಈಗ ಎಲ್ ಆಫ್ ಎಫ್ ಆಫ್ ಟಿ ಮಾಡೋಣ. ಎಲ್ ಆಫ್ ಕಾಸ್ ಟಿ ಪ್ಲಸ್ ಎಲ್ ಆಫ್ ಕಾಸ್ 2t ಮೈನಸ್ ಕಾಸ್ ಟಿ. u ಆಫ್ ಟಿ ಮೈನಸ್ ಪೈ ಪ್ಲಸ್ ಎಲ್ ಆಫ್ ಕಾಸ್ 3t ಮೈನಸ್ ಕಾಸ್ 2t. u ಆಫ್ ಟಿ ಮೈನಸ್ 2π. ಇವಾಗ ಇದಕ್ಕೆ ಡೈರೆಕ್ಟ್ ಫಾರ್ಮುಲಾ ಗೊತ್ತು. s/s² ಪ್ಲಸ್ 1² ಹಾಕೋಣ. ಪ್ಲಸ್ ಇದಕ್ಕೆ ಮಾಮೂಲಿ ಪ್ರೊಸೀಜರಲ್ಲಿ ಕಂಡುಹಿಡಿಬೇಕು. ಕಂಡುಹಿಡಿತೀನಿ ನೋಡಿ. ಈಗ ಎಲ್ ಆಫ್ ಕಾಸ್ 2t ಮೈನಸ್ ಕಾಸ್ ಟಿ u ಆಫ್ ಟಿ ಮೈನಸ್ ಪೈ. ಎಫ್ ಆಫ್ ಟಿ ಮೈನಸ್ ಪೈ ಇಸ್ ಈಕ್ವಲ್ ಟು ಕಾಸ್ 2t ಮೈನಸ್ ಕಾಸ್ ಟಿ. ನೋಡಿ, ಎಫ್ ಹಾಕ್ಬಿಟ್ಟು ಇದು ಬರ್ಕೋಬೇಕು, ಇದನ್ನು ಈ ಕಡೆ ಬರೀಬೇಕು. ಈಗ ಟಿ ಮೈನಸ್ ಪೈನ ಟಿ ಮಾಡ್ಕೋಬೇಕು. ಅಂದರೆ ಟಿ ಜಾಗಕ್ಕೆ ಟಿ ಪ್ಲಸ್ ಪೈ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಮೈನಸ್ ಪೈ ಕಾಸ್ 2 ಇಂಟು ಟಿ ಪ್ಲಸ್ ಪೈ ಮೈನಸ್ ಕಾಸ್ ಟಿ ಪ್ಲಸ್ ಪೈ ಆಗುತ್ತೆ. ಪೈ ಪೈ ಕ್ಯಾನ್ಸಲ್ಲು, ಎಫ್ ಆಫ್ ಟಿ ಬರುತ್ತೆ. ಇದೇನಾಗುತ್ತೆ? ಕಾಸ್ 2 ಇಂದ ಮಲ್ಟಿಪ್ಲೈ ಮಾಡ್ಬಿಡೋಣ. 2t ಪ್ಲಸ್ 2π ಮೈನಸ್ ಇದು ಹಿಂಗೆ ಇರಲಿ, ಅಂದರೆ ಮಲ್ಟಿಪ್ಲೈ ಮಾಡೋಕ್ಕೇನೂ ಇಲ್ವಲ್ಲ. ಇವಾಗ ಇದು 2t ಪ್ಲಸ್ 2π ಅಂದರೆ ಇಟ್ ಈಸ್ ನಥಿಂಗ್ ಬಟ್ 360 ಪ್ಲಸ್ 2t ಅಂತ. 360 ಬಂದರೆ ಕಾಸ್ ಇದ್ರೆ ಕಾಸೇ ಆಗುತ್ತೆ, ಕಾಸ್ 2t. ಆಮೇಲೆ ಫಸ್ಟ್ ಕ್ವಾಡ್ರೆಂಟ್ ಬರುತ್ತೆ ಪಾಸಿಟಿವ್, ಮೈನಸ್ ಕಾಸ್ 180 ಪ್ಲಸ್ ಟಿ. 180 ಬಂದರೂ ಕಾಸ್ ಇದ್ರೆ ಕಾಸೇ ಆಗುತ್ತೆ. 180 ಪ್ಲಸ್ ಅಂದರೆ ಥರ್ಡ್ ಕ್ವಾಡ್ರೆಂಟಲ್ಲಿ ಇದು ನೆಗೆಟಿವ್, ಮೈನಸ್ ಕಾಸ್ ಟಿ ಆಗುತ್ತೆ. ದಿಸ್ ಇಸ್ ಈಕ್ವಲ್ ಟು ಕಾಸ್ 2t ಪ್ಲಸ್ ಕಾಸ್ ಟಿ ಆಗುತ್ತೆ. ಈಗ ಇದಕ್ಕೆ ಲ್ಯಾಪ್ಲಾಸ್ ಮಾಡ್ಕೊಂಡ್ರೆ f⁻s ಬರುತ್ತೆ. ಈಗ f⁻s ಕಂಡುಹಿಡಿಬೇಕಂದ್ರೆ f⁻s ಇಸ್ ಈಕ್ವಲ್ ಟು ಎಲ್ ಆಫ್ ಕಾಸ್ 2t ಪ್ಲಸ್ ಎಲ್ ಆಫ್ ಕಾಸ್ ಟಿ. ಕಾಸ್ 2t ಅಂದರೆ s/s² ಪ್ಲಸ್ 2². ಕಾಸ್ ಟಿ ಅಂದರೆ s/s² ಪ್ಲಸ್ 1². ಇವಾಗ ಟೋಟಲ್ ಆಗಿ ಹಾಕಬೇಕು, ಅಷ್ಟು ಸೇರಿಸಿ ಬರ್ಕೊತೀನಿ. ಇವಾಗ ಎಲ್ ಆಫ್ ಕಾಸ್ 2t ಮೈನಸ್ ಕಾಸ್ ಟಿ ಇಂಟು u ಆಫ್ ಟಿ ಮೈನಸ್ ಪೈ ಅಂದರೆ e⁻−πs ಇಂಟು f⁻s. f⁻s ಅಂತಂದರೆ ಈಗ ಕಂಡುಹಿಡಿದ್ವಲ್ಲ, ಅದು ಹಾಕಬೇಕು. s/s² ಪ್ಲಸ್ 2² ಪ್ಲಸ್ s/s² ಪ್ಲಸ್ 1². ನೋಡಿ, ಈ ಥರ ಆಯಿತಾ. ಈಗ ನೋಡಿ, ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋಣ. e⁻−πs ಬ್ರ್ಯಾಕೆಟಲ್ಲಿ s/s² ಪ್ಲಸ್ 2² ಪ್ಲಸ್ s/s² ಪ್ಲಸ್ 1² ಪ್ಲಸ್
ಇದು ಕಂಡುಹಿಡಿಬೇಕು ಆಯಿತಾ. ನೋಡಿ, ನಿಮಗೆ ಟ್ರಿಗ್ನಾಮೆಟ್ರಿದು ಏನೇ ಡೌಟ್ ಇದ್ರೂ ಟ್ರಿಗ್ನಾಮೆಟ್ರಿದು ವಿಡಿಯೋಸ್ ಇದ್ದಾವೆ, ಅದನ್ನು ಒಂದ್ಸಲಿ ನೋಡಿ. M3 ಈಸಿಯಾಗಿ ಅರ್ಥ ಆಗ್ಬೇಕಂದ್ರೆ ನಿಮಗೆ ಟ್ರಿಗ್ನಾಮೆಟ್ರಿ ಗೊತ್ತಿರಬೇಕು, ಡಿಫ್ರೆನ್ಸಿಯೇಷನ್ ಗೊತ್ತಿರಬೇಕು, ಇಂಟಿಗ್ರೇಷನ್ ಗೊತ್ತಿರಬೇಕು. ಎಲ್ಲ ಬೇಸಿಕ್ಸ್ ಎಲ್ಲನೂ ಮಾಡಿದ್ದೀನಿ, ಎಲ್ಲನೂ ನೋಡಿ, ವಿಡಿಯೋ ನೋಡಿ ಆಯಿತಾ, ಗೊತ್ತಾಗುತ್ತೆ. ಈಗ ಇದನ್ನು ಕಂಡುಹಿಡಿಯೋಣ. ಸೇಮ್ ಪ್ರೊಸೀಜರ್. L of cos 3t minus cos 2t u of t minus 2pi. ಈಗ g of t minus 2pi is equal to cos 3t minus cos 2t. ಈಗ t minus 2pi ಬರೀ t ಮಾಡ್ಕೋಬೇಕು ಅಂದರೆ t ಜಾಗಕ್ಕೆ t plus 2pi ಹಾಕಬೇಕು, minus 2pi cos 3 into t plus 2pi minus cos, ಈಗ 2pi ಕ್ಯಾನ್ಸಲ್ ಆಗುತ್ತೆ. g of t is equal to, ನೋಡಿ ಕಾಸ್ ಇದೇನಾಗುತ್ತೆ 3 ಇಂಟು ಸ್ವಲ್ಪ ಆ ಕಡೆ ಬರ್ಕತ್ತೀನಿ, 3 into 2pi plus 3t minus cos into 2 into 2pi plus t, 2t, ಸಾರಿ t ಅಲ್ಲ 2t. ನೋಡಿ ಏನು ಮಾಡಿದೆ ಇಲ್ಲಿ ಅಂದರೆ 3 ಇಂದ ಮಲ್ಟಿಪ್ಲೈ ಮಾಡಿದೆ, 3t ಅದು ಇಲ್ಲಿ ಬರ್ದಿದ್ದೀನಿ. 3 ಇಂದ ಇದನ್ನು ಮಲ್ಟಿಪ್ಲೈ, ಬಟ್ ಹಿಂಗೆ ಬರ್ಕೊಂಡಿದ್ದೀನಿ ಯಾಕಂದರೆ ನಿಮಗೆ ಟ್ರಿಗ್ನಾಮೆಟ್ರಿಕ್ ರೇಷಿಯೋ ಈಗ ಚೇಂಜ್ ಮಾಡಬೇಕಲ್ಲ, ಅದಕ್ಕೆ ಗೊತ್ತಾಗುತ್ತೆ. ನೆಕ್ಸ್ಟ್ ಇದನ್ನು ಅಷ್ಟೇ 2 into 2pi ಫಸ್ಟ್ ಬರ್ದಿದ್ದೀನಿ, ಪ್ಲಸ್ 2 into t 2t. ಈಗ ನೋಡಿ 2pi 3pi ಅಂದರೂ ಅದು 2pi ಲೆಕ್ಕನೇ, 3 into 2pi ಅಂದ್ರೂ 2pi ಲೆಕ್ಕನೇ. 2 into 2pi ಅಂದರೆ 3 into 360, 2 into 360 ಅಂದರೆ ಅದು 360 ಅಂತಲೇ ತಗೋಬೇಕು. ಈಗ 360 ಬಂದರೆ ಕಾಸ್ ಇದ್ರೆ ಕಾಸೇ ಆಗುತ್ತೆ, ಇದು ಕಾಸ್ 3t ಬರುತ್ತೆ. ದಿಸ್ ಈಸ್ ನಥಿಂಗ್ ಬಟ್ ಏನೇ ಇರಲಿ, 3 into 2pi ನಾರ ಇರಲಿ, 5 into 2pi ನಾರ ಇರಲಿ, ದಟ್ ಈಸ್ 2pi ಅಷ್ಟೇ. 360 ಪ್ಲಸ್ ಥೀಟಾ ಅಂತ ಅರ್ಥ. 360 ಬಂದರೆ ಕಾಸ್ ಇದ್ರೆ ಕಾಸೇ ಬರುತ್ತೆ, 3t ಏನಿದೆ ಅದೇ ಬರೀಬೇಕು. 360 ಪ್ಲಸ್ ಅಂದರೆ ಫಸ್ಟ್ ಕ್ವಾಡ್ರೆಂಟ್ ಬಂದ್ಬಿಡ್ತದೆ, ಎಲ್ಲ ಪಾಸಿಟಿವ್, ಕಾಸ್ 3t ಅಂತ ಬರೆಯೋದು. ಮೈನಸ್ ಇದು ಅಷ್ಟೇ, ಕಾಸ್ 2t ಅಂತ ಬರೀಬೇಕು. 2 into 360 ಆಗುತ್ತೆ, ಅಂದರೆ ಫಸ್ಟ್ ಕ್ವಾಡ್ರೆಂಟಲ್ಲಿ ಬರುತ್ತೆ. ಫಸ್ಟ್ ಕ್ವಾಡ್ರೆಂಟಲ್ಲಿ ಎಲ್ಲ ಪಾಸಿಟಿವ್ ಇದೆ, ಅದಕ್ಕೆ ಈ ಮೈನಸ್ ಅಷ್ಟೇ ಬರೆದಿದ್ದೀನಿ. ಈಗ g ಬಾರ್ ಎಸ್ ಕಂಡುಹಿಡಿಬೇಕು ಅಂತಂದರೆ ಇದಕ್ಕೆ ಲ್ಯಾಪ್ಲಾಸ್ ಹಾಕೋಬೇಕು. ಲ್ಯಾಪ್ಲಾಸ್ ಆಫ್ g ಆಫ್ t, L of cos 3t minus L of cos 2t. L of cos 3t ಅಂದ್ರೇನು, s by s square plus 3 square, s by s square plus 2 square. ಈಗ ಪೂರ್ತಿ ಬರ್ಕೊಳ್ಳೋಣ, ಇಷ್ಟು ಬರೆಯೋಣ. L of cos 3t minus cos 2t into u of t minus 2pi ಅಂತಂದರೆ e to the power minus 2pi s, ಇದನ್ನು e to the power ಇಲ್ಲೇನಿದೆ ಬರ್ಕೋಬೇಕು, ಇಂಟು ಈ ಲ್ಯಾಪ್ಲಾಸ್ ಏನು ಬಂತು ಬರೀಬೇಕು, s by s square plus 3 square minus s by s square plus 2 square. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು, e to the power minus 2pi s, s by s square plus 3 square minus s by s square plus 2 square. ನೋಡಿ, ದಿಸ್ ಇಸ್ ದಿ ಫೈನಲ್ ಆನ್ಸರ್. ನೋಡಿ, 3 ಇರೋದನ್ನು 3 ಲೆಕ್ಕ ಮಾಡಿದ್ದೀನಿ, ಯಾವ ಲೆಕ್ಕ ಕೊಟ್ಟರು ಮಾಡ್ಬೋದು, ಇದೇ ಪ್ರೊಸೀಜರು. ಬಟ್ ಏನಂತಂದರೆ ಈ ನಂಬರ್ಗಳು ಬಂದುಬಿಟ್ರೆ 1 ಟಿ ಸ್ಕ್ವೇರ್ ಬಂದರೆ ಇವೆಲ್ಲ ಬರೋಲ್ಲ, ಇನ್ನು ಕಾಸ್ 2pi ಅವೆಲ್ಲ. ಈ ಕಾಸು ಸೈನ್ ಬಂದಾಗ ಇವೆಲ್ಲ ನೆನ್ಪಿಟ್ಕೋಬೇಕು. ಕಾಸ್ ಇದರಲ್ಲಿ ಏನಂತಂದರೆ ಚೇಂಜ್ ಆಗಲ್ಲ, ನಿಮಗೆ ಕಾಸ್ಗೆ ಕಾಸೇ ಬರುತ್ತೆ, ಸೈನ್ಗೆ ಸೈನೇ ಬರುತ್ತೆ. ಕ್ವಾಡ್ರೆಂಟ್ ನೋಡ್ಕೊಳ್ಳಿ, ಫಸ್ಟ್ ಕ್ವಾಡ್ರೆಂಟ್ ಬಂದರೆ ಎಲ್ಲ ಪಾಸಿಟಿವ್, ಸೆಕೆಂಡ್ ಬಂದರೆ ಸೈನ್ ಮತ್ತು ಕೊಸಿಕೆಂಟ್ ಪಾಸಿಟಿವ್, ಇನ್ನೆಲ್ಲ ನೆಗೆಟಿವ್. ಥರ್ಡ್ ಕ್ವಾಡ್ರೆಂಟ್ ಬಂದರೆ ಟ್ಯಾನ್ ಆ್ಯಂಡ್ ಕಾಟ್ ಪಾಸಿಟಿವ್, ಫೋರ್ತ್ ಬಂದರೆ ಕಾಸ್ ಆ್ಯಂಡ್ ಸೀಕೆಂಟ್ ಪಾಸಿಟಿವ್, ಇನ್ನೆಲ್ಲ ನೆಗೆಟಿವ್. ಅದನ್ನು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಆಯಿತಾ. ನೋಡಿ, ಇದಿಷ್ಟು M3ನಲ್ಲಿ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ದು ಸ್ಟೆಪ್ ಫಂಕ್ಷನ್ದು 3 ಫಂಕ್ಷನ್ ಕೊಟ್ಟಾಗ ಯಾವ ಥರ ಕಂಡುಹಿಡಿಯೋದು ಅಂತ. ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ವರ್ಸ್ಗೆ ಹೋಗೋಣ. ಈಗ ಲ್ಯಾಪ್ಲಾಸ್ ಮುಗಿದಿದೆ, ಇನ್ವರ್ಸ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ಗೆ ಹೋಗೋಣ, ಆಯಿತಾ. ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಕ್ಲಾಸ್ ಮುಗಿಸೋಣ. ಥ್ಯಾಂಕ್ ಯು.